ನಾವು ನೋಡಿದ್ದೀರಪ್ಪ. ಇಲ್ಲಿ ತನ್ನನ್ನ ಆತ್ಮ ದರ್ಶನದೊಳಗ ನವವಿಧ ಭಕ್ತಿಗಳು ಅಂತ ಹೇಳಿದ್ರು. ಅದರಲ್ಲಿ ಕೊನೆಯದಾದ ಆತ್ಮ ನಿವೇದನ ಭಕ್ತಿ, ಅದೇ ತನ್ನ ಸ್ವರೂಪ ಅನುಭವದಿಂದ ತನ್ನನ್ನು ಅರ್ಪಿಸುವುದೇ ಆತ್ಮ ನಿವೇದನವಿರುತ್ತದ ಅನ್ನೋ ವಿಚಾರವನ್ನು ನೋಡಿದ್ವಿ. ಅದಕ್ಕೆ ಮತ್ ಶಿಷ್ಯರು ಕೇಳ್ತಾರ, ಆತ್ಮ ನಿವೇದನ ಅಂದ್ರೆ ಏನು, ಅದನ್ನ ಹೆಂಗ ಮಾಡ್ಬೇಕು ಆತ್ಮ ನಿವೇದನ ಅನ್ನೋ ಪ್ರಶ್ನೆ ಕೇಳಿದ್ಕ ಅದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರ, ಇಲ್ಲಿ ತಾನು ಯಾರು ಎಂಬುದನ್ನು ನೋಡಿಕೊಳ್ಳಬೇಕು. ಆತ್ಮ ನಿವೇದನ ಅಂದ್ರ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದು ಹೇಗೆ ಅನ್ನೋ ಪ್ರಶ್ನೆಗೆ ಅವ್ರು ಹೇಳ್ತಾರ, ತಾನು ಯಾರು ಎಂಬುದನ್ನು ನೋಡಿಕೊಳ್ಳಬೇಕು ಮತ್ತು ಆಮೇಲೆ ನಿರ್ಗುಣ ಪರಮಾತ್ಮನ ಗುರುತು ಹಿಡಿಯಬೇಕು. ಅಂದ್ರ ಮತ್ತೆ ತಾನು ಯಾರು ಅಂತ ನಮ್ಮೊಳಗ ವಿಚಾರ ನಡೆದಾಗ ನಾನು ಆತ್ಮ ಸ್ವರೂಪನಿದ್ದೇನೆ ಅನ್ನೋದು ತಿಳಿತದ. ಮತ್ತೆ ಆ ಆತ್ಮದ ಲಕ್ಷಣಗಳೇನು ಮತ್ತು ಪರಮಾತ್ಮನ ಲಕ್ಷಣಗಳೇನು ಅಂತ ನಾವು ವಿಚಾರಿಸಿದಾಗ ಅವಾಗ ಇದೇ ಪರಮಾತ್ಮ, ಇದೇ ಆತ್ಮ, ಆತ್ಮ ಮತ್ತು ಪರಮಾತ್ಮನದು ಬೇರೆ ಇಲ್ಲ, ಅದು ಏಕತ್ವ ಇದೆ. ದೇವರು ಹಾಗೂ ಭಕ್ತನ ಶೋಧ ಮಾಡಿದರೆ ಆತ್ಮ ನಿವೇದನವೇ ಆಗಿ ಬಿಡುವುದು. ಮತ್ತ ಆತ್ಮ ನಿವೇದನ ಮಾಡೋದಂದ್ರೆ ನೀವು ಮತ್ ಬೇರೆ ಏನಾದ್ರೂ ತಿಳಿಯೋದಲ್ಲ, ಮತ್ತ ನಾನು ಯಾರು ಮತ್ತು ದೇವ್ರಂದ್ರೆ ಯಾರು ಅಂತ ವಿಚಾರ ನಡೀತಂದ್ರ ಅದೇ ಆತ್ಮ ನಿವೇದನೆ. ಅದು ಎರಡು ಏಕತ್ವವೇ ಆಗಿ ಹೋಗ್ಬಿಡ್ತದೆ. ಆ ಭಕ್ತನು ಸನಾತನನಾದ ದೇವರೇ ಇರುತ್ತಾನೆಂದು ಸಿದ್ಧವಾಗುವುದು. ಅವನು ವಿಚಾರ ಮಾಡಿ ನೋಡಿದಂದ್ರ ಏನ್ ಆತ್ಮ ನಿವೇದನ ಭಕ್ತಿ ಅಂದ್ರ ಭಕ್ತನು ಅಂತ ನಾವೇನ್ ಹೇಳ್ತೀವಲ್ಲ, ಅವನು ಕೂಡ ಅದರ ವಿಚಾರವನ್ನು ತಿಳಿದ್ನ ಅಂದ್ರ ಅವನು ಕೂಡ ದೇವರೇ ಇರುತ್ತಾನೆಂದು ಆಗಿ ಹೋಗ್ತದ. ಅದ್ರಾಗ ಮತ್ತೆ ಏನು ಸಂಶಯ ಬರುವುದೇ ಇಲ್ಲ. ಸರಿಯಾಗಿ ನೋಡಿಕೊಳ್ಳಿರಿ, ನೀವು ಇದನ್ನ ಸರಿಯಾಗಿ ನೋಡಿಕೊಂಡು ತಿಳಿಯಿರಿ. ದೇವರನ್ನು ಹುಡುಕ ಹೋಗಿ ಭಕ್ತನು ದೇವರೇ ಆದನು. ದೇವರನ್ನ ಹುಡುಕಕ್ ಹೋಗಿರ್ತಕ್ಕಂಥ ಭಕ್ತನು ಕೂಡ ದೇವರೇ ಆದ. ಮತ್ತೆ ಹೆಂಗ್ ಹುಡ್ಕಕ್ ಹೋದ, ಎಲ್ಲಿ ಹುಡ್ಕಕ್ ಹೋದ ಅಂತಂದ್ರ ಹೊರಗೆ ಎಲ್ಲೆಲ್ಲಿ ಅಲ್ಲ, ತನ್ನ ಒಳಗೆ ತನ್ನ ಅಂತರಂಗದೊಳಗೆ ವಿಚಾರ ನಡೆದಾಗ ತಾನು ಆತ್ಮ ಸ್ವರೂಪನಿದ್ದೇನೆ ಅಂತ ಹೆಂಗ ತಿಳಿತತೋ ಹಂಗ ಯಾವುದು ನಿರಾಕಾರವಾಗಿ ಎಲ್ಲದಕ್ಕೂ ಸಾಕ್ಷಿಯಾಗಿ ಯಾವುದನ್ನು ಅಂಟಿಸಿಕೊಳ್ಳದೆ ಇಲ್ಲಿ ನಮ್ಮ ದೇಹದೊಳಗೆ ಯಾವ ಶಕ್ತಿಯಿಂದ ಇದು ಎಲ್ಲದೂ ಬೆಳಗ್ತದೋ, ಈ ಶರೀರ ಮನೋ ಬುದ್ಧಿ ಚಿತ್ತ ಅಹಂಕಾರಗಳು ಆತ್ಮದಿಂದನೇ ಹೆಂಗ ನಡೀತಾವೋ ಹಂಗ ಹೊರಗಾದ್ರೂ ಕೂಡ ಆ ಪರಮಾತ್ಮನ ಶಕ್ತಿಯಿಂದನೇ, ಆ ಪರಮಾತ್ಮನಿಂದನೇ ಎಲ್ಲದಾಗ್ತದ. ಇಲ್ಲಿ ಹೊರಗ ಜಗತ್ತಿನೊಳಗ ರೂಪನಾಮಗಳು ಆತನಿಗಿಲ್ಲ. ಆತ ನಿರಾಕಾರದನ ರೂಪನಾಮದಿಂದ ಕೂಡಿರ್ತಕ್ಕಂಥದ್ದು ದೇವ್ರನ್ನಕ್ ಬರಲ್ಲ. ರೂಪ ನಾಮ ರಹಿತವಾಗಿರ್ತಕ್ಕಂಥದ್ದೇ ದೇವ್ರಂತ ಹೆಂಗೆ ತಿಳಿತಾವೋ ಹಂಗಿಲ್ ಒಳಗೂ ಕೂಡ ಆತ್ಮನ ಇದ್ದಾನೆ. ಅದನ್ನ ತಿಳಿಯಕ್ ಹೋದ್ನಂದ್ರೆ ಅವನು ಕೂಡ ಭಕ್ತನು ಕೂಡ ದೇವರೇ ಆದನು. ಅದೇಕೆ ದೇವ ಭಕ್ತರೆಂಬ ಭಿನ್ನತೆಯು ಮೂಲದಲ್ಲಿಯೇ ಇರುವುದಿಲ್ಲ. ವಿಭಕ್ತ ಎಲ್ಲದವನು ವಿಭಕ್ತಿ ಇಲ್ಲದವನೆಂದು ಭಕ್ತನು ಮತ್ತು ಬಂಧನ ಇಲ್ಲದವನೆಂದು ಮುಕ್ತನು ಎನ್ನಿಸುತ್ತದೆ. ಶಾಸ್ತ್ರದ ಆಧಾರದಿಂದ ಹೇಳಿದ ಮಾತು ಎಂದಿಗೂ ಸುಳ್ಳಲ್ಲ, ಅದು ಯಥಾರ್ಥವೇ ಇರುವುದು. ಅಂದ್ರೆ ಇಲ್ಲಿ ಅರ್ಥ ಏನ್ ಹೇಳ್ತತಿ, ಆ ಮೂಲದಲ್ಲಿಯೇ ದೇವ ಭಕ್ತರೆಂಬ ಭಿನ್ನತೆಯು ಮೂಲದಲ್ಲಿಯೇ ಇರುವುದಿಲ್ಲ. ಆ ಮೂಲ ವಿಚಾರ ಮಾಡಿ ನೋಡಿಬಿಟ್ರೆ, ಮೂಲ ಅಂದ್ರೆ ಪೂರ್ಣ ವಿಚಾರವಾಗಿ ಆ ಮೂಲದಲ್ಲಿ ವಿಚಾರಿಸಿ ನೋಡಿದ್ರ ಅಲ್ಲಿ ದೇವರು ಬೇರೆ ಭಕ್ತ ಬೇರೆ ಅನ್ನೋ ಪದನೇ ಅಲ್ಲಿಲ್ಲ. ಅಲ್ಲಿ ಏಕತ್ವನ ಐತಿ. ಮೂಲದಲ್ಲಿ ಎಲ್ಲದು ಇರುವುದು ಒಂದೇ, ಆ ನಿರಾಕಾರ ಪರಬ್ರಹ್ಮ ಸ್ವರೂಪ ಒಂದೇ. ನಂತರ ಈ ಮಧ್ಯದಲ್ಲಿ ಇದೆಲ್ಲ ಮಾಯಾ ಸೃಷ್ಟಿಯಿಂದ ಜೀವ, ಜಗತ್ತು, ಈಶ್ವರ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹಿಂಗೆಲ್ಲ ಬೇರೆ ಬೇರೆ ಇದು ಮಾಯೆಯಿಂದ ಬಂದಿರತಕ್ಕಂಥದ್ದು. ಮೂಲದಲ್ಲಿ ಭಕ್ತನಿಗೂ ಮತ್ತು ದೇವರಿಗೂ ಒಂದೇ ಐತಿ, ಬೇರಿಲ್ಲ. ಭಕ್ತ ಬೇರಿಲ್ಲ, ದೇವರು ಬೇರೆ ಇಲ್ಲ. ಭಕ್ತನು ಮತ್ತು ಬಂಧನ ಇಲ್ಲದವನೆಂದು ಮುಕ್ತನು ಎನಿಸುತ್ತದೆ. ಅಂದ್ರ
ಇಲ್ಲಿ ಭಕ್ತನು ಅಂದ್ರೆ ಯಾರಂದ್ರ ಆ ಬಂಧನವಿಲ್ಲದವನೇ ಮುಕ್ತನೆನಿಸ್ತಾನ. ಭಕ್ತ ಅಂದ್ರು ಬೇರೆಲ್ಲ, ದೇವ್ರಂದ್ರು ಬೇರೆಲ್ಲ. ನಿಜವಾದ ಭಕ್ತನಿಗೆ ಬಂಧನವೇ ಇಲ್ಲ. ಅಂದ್ರೆ ಮತ್ತೆ ನಿಜವಾದ ಭಕ್ತರು ಯಾರಂದ್ರ ಆತ್ಮ ಸ್ವರೂಪವೇ ನಾನಿದ್ದೇನೆ ಅಂತ ತಿಳಿದಂತವ್ರಿಗೆ, ಅಂತ ಭಕ್ತರಿಗೆ ಬಂಧನ ಇಲ್ಲ. ಮತ್ತಿನ್ನೆಂತ ಭಕ್ತರಿಗೆ ಬಂಧನ ಐತಿ ಅಂದ್ರ, ದೇಹವೇ ನಾನಿದ್ದೇನೆ, ನಾನು ಹುಟ್ಟು ಸಾವುಗಳಿಂದ ಒಳಪಟ್ಟಿರ್ತಕ್ಕಂಥವ್ನು ನಾನ್ ನೋಡಿದ್ರೆ ಕೇವಲ ಅಲ್ಪ ನಾನು, ಭಗವಂತ ಅನ್ನೋದು ಮಹತ್ ಐತಿ. ಆ ಮಹತ್ ಈ ಅಲ್ಪನಾಗಿರ್ತಕ್ಕಂಥ ನಾನು ಹೆಂಗ್ ಆಗಕ್ ಸಾಧ್ಯ ಐತಿ? ನನ್ಗಿರೋ ಶಕ್ತಿ ಏನು, ಪರಮಾತ್ಮಗಿರೋ ಶಕ್ತಿ ಏನಂದ್ರ, ಇವನು ತನ್ನ ಜೀವಭಾವದಿಂದ ತನ್ನ ಶಕ್ತಿಯನ್ನ, ತನ್ನ ದೇಹದ ಶಕ್ತಿಯನ್ನ, ಬುದ್ಧಿ ಶಕ್ತಿಯನ್ನ ಆ ಪರಮಾತ್ಮನಿಗೆ ಹೋಲಿಸಿ ಅಪ್ಪನೋ ನಾನ್ ಸಣ್ಣನೋ ಅಂತ ಹೇಳ್ತಾನೆ. ಹೆಂಗ ದೇಹವೇ ಆತ್ಮ ಎಂಬ ದೇಹಾತ್ಮ ಬುದ್ಧಿಯಿಂದ ಅವನು ಈ ರೀತಿ ತಿಳಿತಾನ. ಆದ್ರೆ ನಿಜವಾದ ಭಕ್ತನು ಅವ್ರಿಗೂ ನನಗೂ ಭೇದವಿಲ್ಲ, ಒಂದೇ ಇದೆ ಅಂತ ಹೇಳ್ತಾರ. ಇಲ್ಲಿ ಗೋರ ಕುಂಬಾರರು ಒಂದು ಪದ್ಯದೊಳಗೆ ಹೇಳ್ತಾರ, ನಾನು ನೀನು ನೆಂಟರಯ್ಯ, ನನಗೆ ನಿನಗೆ ಭೇದವಿಲ್ಲವಯ್ಯ. ನಾನು ಜೀವ ಇಲ್ಲದೆ ಇರುವ ಗಡಿಗೆಗಳನ್ನ ಮಾಡಿದ್ರ ನೀನು ಜೀವ ಇರುವ ಗಡಿಗೆಗಳನ್ನ ಮಾಡ್ತಿ. ನೀನು ಕುಂಬಾರ, ನಾನು ಕುಂಬಾರ, ನನಗೆ ನಿನಗೆ ಭೇದವಿಲ್ಲವಯ್ಯ, ನಾನು ನೀನು ನೆಂಟರಯ್ಯ ಅಂತ ಹೇಳ್ತಾರ. ಆ ನಿಜವಾದ ಜ್ಞಾನಿಯಾಗಿರ್ತಕ್ಕಂಥ ನಿಜವಾದ ಭಕ್ತರು ಎಂದೂ ದೇವರಿಗಿಂತ ಭಿನ್ನವಾಗಿರುವುದಿಲ್ಲ. ಆ ದೇವರೇ ತಾನಾಗಿ ಅವರು ಏಕತ್ವದೊಳಗಿರ್ತಾರ. ಆ ಏಕತ್ವವೇ ಆತ್ಮನಿವೇದನ ಭಕ್ತಿ. ಅಲ್ಲಿ ಬೇರೆ ಇನ್ನೊಂದೇನು ಬರದೇ ಇರದೆ ಇರ್ತಕ್ಕಂಥದ್ದೇನೈತಲ್ಲ, ಅದೇ ಏಕತ್ವ, ಅದೇ ಆತ್ಮ ನಿವೇದನ ಭಕ್ತಿ. ಆ ರೀತಿ ದೇವರಿಗೂ ನನಗೂ ಭಿನ್ನವಿಲ್ಲ ಅಂತ ಯಾರು ತಿಳಿದಿರ್ತಾರಲ್ಲ, ಅವನೇ ಮುಕ್ತನು. ಶಾಸ್ತ್ರದ ಆಧಾರದಿಂದ ಹೇಳಿದ ಮಾತು ಎಂದಿಗೂ ಸುಳ್ಳಲ್ಲ, ಅದು ಯಥಾರ್ಥವಿರುವುದು. ಶಾಸ್ತ್ರಾಧಾರಗಳಿಂದ ಹೇಳಿರ್ತಕ್ಕಂಥ ಮಾತು ಅದು ಎಂದೂ ಸುಳ್ಳಲ್ಲ, ಅದು ಯಥಾರ್ಥವಾಗಿ ಅದು ಹೆಂಗೈತೋ ಹಂಗ ಇದ್ದಕ್ಕಿದ್ದಂತೆ ಇರೋದು, ಯಥಾರ್ಥವಾಗಿರುವುದು. ಅದು ಮಾತ್ರ ಅದು ಎಂದೂ ಸುಳ್ಳಾಗೋದಿಲ್ಲ. ಎಲ್ಲ ಮಹಾತ್ಮರು ಇದನ್ನ ಹೇಳಿದಾರ. ಎಲ್ಲ ಶಾಸ್ತ್ರ ಆಧಾರಗಳಿಂದ ಹೇಳಿರ್ತಕ್ಕಂಥ ಮಾತು ಯಾವುದಂದ್ರ, ದೇವರಿಗೂ ನನಗೂ ಭಿನ್ನವಿಲ್ಲ. ಇರಲಿ, ಸಾರಾಂಶವೇನೆಂದರೆ, ದೇವ ಭಕ್ತರ ಮೂಲ ಸ್ವರೂಪವನ್ನು ನೋಡಿದರೆ ಅವರಿಬ್ಬರಲ್ಲಿಯೂ ಭಿನ್ನತೆಯ ನಿಶ್ಶೇಷ ಅಳಿಯುತ್ತದೆ. ನಾವು ಆ ದೇವ ಭಕ್ತರ ಮೂಲ ಸ್ವರೂಪವನ್ನು ನೋಡಿದ್ರೆ, ಅಂದ್ರೆ ಆ ಮೂಲ ವಿಚಾರದಿಂದ ನೋಡಿದ್ರೆ ಅವರೊಳಗೆ ಭಿನ್ನತೆ ಅನ್ನೋದು ನಿಶ್ಶೇಷ, ಅಂದ್ರೆ ಏನೂ ಶೇಷವಿರುವುದಿಲ್ಲ, ಏನೂ ಉಳಿಯುವುದಿಲ್ಲ. ಅದನ್ನ ವಿಚಾರ ಮಾಡಿ ನೋಡಿದ್ರೆ ನಮ್ಮೊಳಗೂ ಏನಾದ್ರೂ ಉಳಿದುತ್ತಂದ್ರ ಅದೆಲ್ಲದ ಅಳಿದು ನಾಶವಾಗಿ ಹೋಗ್ತದ. ಅದು ಬೇರೆ ಅನ್ನೋ ಮಾತೇ ಇಲ್ಲ. ಮತ್ತು ಈ ದೃಶ್ಯ ಜಗವೆಲ್ಲಕ್ಕಿಂತಲೂ ಬೇರೆಯಾದ ಒಬ್ಬ ಪರಮಾತ್ಮನಿದ್ದ ಸಂಗತಿಯು ಸಿದ್ಧವಾಗುತ್ತದೆ. ಇದನ್ನ ನಾವು ವಿಚಾರ ಮಾಡಿ ನೋಡಿದ್ರ, ದೇವರು ಮತ್ತು ಭಕ್ತರ ಮೂಲ ವಿಚಾರವನ್ನು ಮಾಡಿ ನೋಡಿದ್ರ, ಈ ದೃಶ್ಯ ಜಗತ್ತೆಲ್ಲದಕ್ಕಿಂತ ಬೇರೆಯಾದ ಒಬ್ಬ ಪರಮಾತ್ಮನಿದ್ದಾನೆ ಅನ್ನೋದು ಸಿದ್ಧವಾಗ್ತದ. ಯಾಕಂದ್ರ ಇಲ್ಲಿ ನಮ್ಮೊಳಗ ನಾವು ವಿಚಾರ ಮಾಡಿದಾಗ ನಾವು ಆತ್ಮಕ್ಕಿಂತ ದೇಹಕ್ಕಿಂತ ನಾವು ಬೇರೆ ಇದೇವೆ ಅಂತ ಗೊತ್ತಾಗ್ತದ. ದೇಹದ ಲಕ್ಷಣಗಳನ್ನ, ದೇಹದ ಸ್ಥಿತಿಗತಿಗಳನ್ನ ತಿಳಿಸ್ತದ. ಕೈ ನೋವು, ಕಾಲ್ ನೋವು, ಜ್ವರ ಬಂತು, ಜೀರ್ಣ ಆಗೇತಿ, ಜೀರ್ಣ ಆಗಿಲ್ಲ, ಮನಸ್ಸಿಗೆ ದುಃಖ ಆಗೇತಿ, ಆನಂದ ಆಗೇತಿ ಅಂತ ಹೆಂಗ್ ನಮ್ಮೊಳಗೆ ಒಂದು ತಿಳಿತತೋ, ಈ ಶರೀರ ನಿದ್ದೆ ಮಾಡಿದಾಗ ನಿದ್ದೆ ಬಂತು ಅಂತ ಹೇಳ್ತತಿ, ಒಳ್ಳೆ ನಿದ್ದೆ ಬಂದಾಗ ಒಳ್ಳೆ ನಿದ್ದೆ ಅಂತ ಹೇಳ್ತತಿ, ಕನಸು ಬಿದ್ದಾಗ ಕನಸ್ನ ಹೇಳ್ತತಿ, ಏನಿಲ್ದಂಗ್ ನಿದ್ದೆ ಮಾಡ್ತಿದ್ ನೋಡಪ್ಪ ಅಂದ್ರ ಅದನ್ನು ತಿಳಿಸ್ತತಿ. ಶರೀರ ಮಲಗಿದ್ರು ಕೂಡ ತಿಳಿಸುವಂತ ನಿರಾಕಾರ ಶಕ್ತಿ ನಮ್ಮೊಳಗೆ ಹೆಂಗಿದೆಯೋ ಹಂಗ ಹೊರ ಜಗತ್ತಿನೊಳಗೂ ಕೂಡ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅಂತ ಹೇಳ್ತಾರ. ಇಲ್ಲಿ ಪಿಂಡಾಂಡದೊಳಗೆ ಇಲ್ಲಿ ಹೆಂಗೆ ಇದೆಯೋ ಬ್ರಹ್ಮಾಂಡದೊಳಗೂ ಕೂಡ ಹಂಗೆ ಇದೆ. ಎಲ್ಲ ಆ ಶಕ್ತಿಯಿಂದನೇ ನಡೀತೈತಿ, ಅದೇ ಆತ್ಮ ಶಕ್ತಿಯಿಂದ ನಡೀತೈತಿ. ಅಥವಾ ಅದನ್ನೇ ಪರಮಾತ್ಮನಿದ್ದಾನೆ ಅಂತನೂ ಹೇಳ್ತದೆ. ಮತ್ತ ಅವನು ಎಲ್ಲದ್ರೊಳಗದನ, ಆದ್ರೆ ಎಲ್ಲಿ ಕಾಣೋದಿಲ್ಲ. ಎಲ್ಲದ್ರೊಳಗ ಅಡಿಕೊಂಡಿದನ, ಎಲ್ಲಿ ಕಾಣೋದಿಲ್ಲ, ಕಾಣ್ತಾನ. ಆ ಬಲ್ಲಂತವ್ರು ಆ ಸತ್ಸಂಗತಿಯಿಂದ ನೋಡಿದಾಗ ಅದು ಕಾಣ್ತತೆ. ಮತ್ತೆ ಹೆಂಗೈತದು ಅಂದ್ರ,
ತಿಲದ ಮರೆಯ ತೈಲದಂತೆ, ನೆಲದ ಮರೆಯ ನಿಧಾನದಂತೆ, ಕಟ್ಟಿಗೆಯೊಳಗಿನ ಅಗ್ನಿಯಂತೆ, ಹೂವಿನೊಳಗಿನ ಪರಿಮಳದಂತೆ, ಕೇಶರಾಶಿಯೊಳಗಿನ ಸೌಂದರ್ಯದಂತೆ ಅಂತ ಹೇಳ್ತಾರ. ಮತ್ ನೆಲದ ಮರೆಯ ನಿಧಾನದಂತೆ ಅಂದ್ರ ಈ ಭೂಮಿಯ ಒಳಗ ಧನ ಇದೆ, ಖನಿಜ ಸಂಪನ್ಮೂಲಗಳು ಎಲ್ಲ ಅದಾವ್. ಆದ್ರ ಮ್ಯಾಲ್ನೋಟಕ್ ನೋಡಿದ್ರೆ ಕಾಣ್ತತೇನು? ಕಾಣೋದಿಲ್ಲ. ಮ್ಯಾಲ್ನೋಟಕ್ಕೆ ಭೂಮಿ ಒಳಗಿರೋ ನೀರ್ ಕಾಣ್ತತೇನು? ಕಾಣೋದಿಲ್ಲ. ಐತಿ. ಆದ್ರ ಬಲ್ಲಂತವ್ರ ಸಂಘದಿಂದ ಅಂತವ್ರು ತಿಳಿಸ್ದಾಗ ನಮಗ್ ಗೊತ್ತಾಗತ್ತೆ ಇದ್ರೊಳಗ ಐತಿ ಅಂತ. ಮತ್ ಕಟ್ಟಿಗೆಯೊಳಗಿನ ಅಗ್ನಿಯಂತೆ, ಕಟ್ಟಿಗೆ ನೋಡಿದ ಕೂಡ್ಲೆ ಅದ್ರೊಳಗ ಬೆಂಕಿ ನಮಗ್ ಕಾಣೋದಿಲ್ಲ. ಅದನ್ನ ಅನುಭವಿಗಳು ಅದ್ರಾಗ ಹಚ್ಚಿ ನೋಡಿ ಉರಿತಿತ್ತಿಲ್ಲ ಅಂತ ಗೊತ್ತಾಗ್ತದ ಅಂತ. ಹಂಗ ಅದ್ರೊಳಗ ಬೆಂಕಿ ಐತಿ. ತಿಲದ ಮರೆಯ ತೈಲದಂತೆ ಅಂತ, ಎಳ್ಳು ಕಾಳುಗಳೊಳಗ ಎಣ್ಣೆ ಐತಿ, ಶೇಂಗಾ ಕಾಳೊಳಗ ಎಳ್ಳು ಕಾಳೊಳಗ ಎಣ್ಣೆ ಐತಿ. ಕಾಳು ನೋಡಿದ ಕೂಡ್ಲೆ ಎಣ್ಣೆ ಕಾಣ್ತತೇನ? ಅದನ್ನ ಗಾಣಕ್ಕಾಗಿ ತಿರುಗಿಸಿ ನೋಡಿದಾಗ ಕಾಣ್ತತಿ. ಹೂವಿನೊಳಗಿನ ಪರಿಮಳದಂತೆ ಅಂತ, ಹೂವು ಕಾಣ್ತತ್ ನಮಗೆ, ಅದು ಪರಿಮಳ ಕಾಣೋದಿಲ್ಲ. ಅದನ್ನ ಗ್ರಹಿಸು ನೀನು. ವಾಸನೆ ಮುಖಾಂತರ, ನಾಸಿಕ ಅಂದ್ರ ಮೂಗಿನ ಮುಖಾಂತರ ಗ್ರಹಿಸು, ಅದು ನಿನಗ್ ಗೊತ್ತಾಗ್ತದ. ಕೇಶರಾಶಿಯೊಳಗಿನ ಸೌಂದರ್ಯದಂತೆ ಅಂತ, ಕೂದಲೊಳಗ್ ಸೌಂದರ್ಯ ಐತಿ. ತಲೆ ತುಂಬಾ ಕೂದ್ಲಿದ್ರ, ತಲೆ ತುಂಬಾ ಮುಡಿದ್ರ ಅದು ಚಂದ ಕಾಣ್ತತಿ. ಈಗ ಯಾರ ಹೆಣ್ಮಕ್ಳು ತಲೆ ಬಳಸ್ಕೊಂಬಂದ್ರ ಚಂದ ಕಾಣ್ತತೇನ್? ಹೆಣ್ಮಕ್ಳಾದ್ರ ಗಂಡ ಮಕ್ಳ ಕೂಡ ತಲೆ ಮೀಸಿ ಎಲ್ಲ ಬಳಸ್ಕೊಂಬಂದ್ಬಿಟ್ರೆ ಚಂದ ಕಾಣ್ತತೇನ್? ಕಾಣೋದಿಲ್ಲ. ಆದ್ರ ಚಂದ ಐತಿ. ಆ ಕೂದಲದಾಗ ನೋಡಿದ್ರು ಕಾಣೋದಿಲ್ಲ, ಕೂದಲ ತೆಗದ್ ನೋಡಿದ್ರು ಕಾಣೋದಿಲ್ಲ. ಅದು ಏಕತ್ವವಾಗಿದ್ದಾಗ ತಲೆಗ ಅಲ್ಲೆಲ್ಲಿದ್ದಾಗ ಅದ್ ಹೆಂಗ್ ಕಾಣ್ತತೋ ಹಂಗ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಎಲ್ಲದ್ರೊಳಗ ಅದಾನ. ಎಲ್ಲಾ ರಾಶಿಗಳು, ಜೀವರಾಶಿಗಳೊಳಗು ಎಲ್ಲಾ ವಸ್ತುವಿನೊಳಗ ಅದನ. ಅದನ್ನ ವಿಚಾರದಿಂದ ನೋಡಿದ್ರೆ ತಿಳಿತತಿ. ಈ ದೃಶ್ಯ ಜಗತ್ತೆಲ್ಲಕ್ಕಿಂತಲೂ ಆತ ಬೇರೆಯೇ ಒಬ್ಬ ಪರಮಾತ್ಮನಿದ್ದ ಸಂಗತಿಯು ಸಿದ್ಧವಾಗುತ್ತದೆ. ಆ ಏಕಮೇವ ಪರಮಾತ್ಮನಲ್ಲಿ ಬೆರೆತರೆ ಮತ್ತೊಬ್ಬನಾಗಿ ಉಳಿಯಲಿಕ್ಕೆ ಆಸ್ಪದವೇ ಇಲ್ಲ. ಏನ್ ಏಕಮೇವಾದ್ವಿತೀಯ ಬ್ರಹ್ಮನೊಳಗ ಅಥವಾ ಪರಮಾತ್ಮನೊಳಗ ನಾವು ಬೆರೆತೀವಿ ಅಂದ್ರ ಪರಮಾತ್ಮ ಬೇರಿಲ್ಲ, ನಾನ್ ಬೇರಿಲ್ಲ ಅಂತ ಈ ಭಿನ್ನ ಭಾವನೆಗಳನ್ನ ನಾವು ತೆಗೆದಾಕಿ ಆ ಪರಮಾತ್ಮ ಸ್ವರೂಪನೇ ನಾನಿದ್ದೇನೆ, ನಾನು ನೀನದಿದೆಂಬ ಭಾವಗಳೇನು ತೋರದೆ ಸಚ್ಚಿದಾನಂದಾನುಭವ ಸುಜ್ಞಾನ ತಳಹಾದಿಯ ಮಾನವನೇ ಪರಮಾತ್ಮನೆಂದು ಸಾರುತ್ತಿದೆ. ಹೆಂಗಂದ್ರ ನಾನ್ ಬೇರೆ ಪರಮಾತ್ಮ ಬೇರೆ, ನಾನು ನೀನು ಅನ್ನೋ ಭಾವವನ್ನ ತೆಗೆದಾಕಿ ಸುಜ್ಞಾನ ತಳಹಾದಿಯ, ಆ ಸುಜ್ಞಾನದಿಂದ, ಆ ಏಕತ್ವದಿಂದ, ಆ ಪಾರಮಾರ್ಥ ವಿಚಾರದಿಂದ ನೋಡಿದಾಗ ಅದು ಒಂದೇ ಐತಿ ಅನ್ನೋದು ಗೊತ್ತಾಗ್ತದ. ಅಲ್ಲಿ ಬೇರೆ ಬೇರೆಯಾಗಿ ಇನ್ನೊಬ್ರಾಗಿ ಮತ್ತೊಂದಾಗಿ ಉಳಿಯಲಿಕ್ಕೆ ಆಸ್ಪದವೇ ಇಲ್ಲ. ಅಲ್ಲಿ ಜಾಗನೇ ಇಲ್ಲ. ಅಲ್ಲಿ ಇರೋದ ಒಂದೈತಿ. ದೇವರು ಬೇರೆ ಭಕ್ತರು ಬೇರೆ ಅನ್ನೋದು ಎರಡು ಇಲ್ಲೇ ಇಲ್ಲ. ಅಲ್ಲಿ ಇರುವುದೇ ಒಂದೈತಿ. ಆ ವಿಚಾರದಿಂದ, ಆ ದೃಷ್ಟಿಯಿಂದ, ಆ ಮಹಾತ್ಮರ ಸಂಗತಿಯ ವಿಚಾರಗಳನ್ನ ಕೇಳಿ ತಿಳಿದಾಗ ನಮಗದು ಗೊತ್ತಾಗ್ತದ. ಅಲ್ಲಿ ಇನ್ನೊಂದ್ ಐತಿ ಅನ್ನಕ್ ಆಸ್ಪದವೇ ಇಲ್ಲ. ಅಲ್ಲಿ ದೇವ ಭಕ್ತರೆಂಬ ಭೇದವು ಮಾಯವಾಗಿ ಹೋಗಿರುತ್ತದೆ. ದೇವರು ಬೇರೆ, ಭಕ್ತರು ಬೇರೆ. ನಾನು ಇವನ್ನೆಲ್ಲ ಮಾಡಿದ್ರೆ ದೇವ್ರು ನನಗ್ ಒಲಿತಾನ, ನನಗ್ ಉದ್ಧಾರ ಮಾಡ್ತಾನ, ನನ್ನ ದುಃಖ ದುಮ್ಮಾನಗಳನ್ನೆಲ್ಲವನ್ನ ತೆಗೆದಾಕ್ತಾನ ಅಂತ ಏನ್ ಹೇಳ್ತೀಯಲ್ಲ, ಅವೆಲ್ಲವೂ ಮಾಯವಾಗಿಯೇ ಹೋಗ್ತವ. ವಿಚಾರಿಸಿ ಆ ಪಾರಮಾರ್ಥ ದೃಷ್ಟಿಯಿಂದ, ಆ ಪಾರಮಾರ್ಥ ಜ್ಞಾನದಿಂದ ನೀನ್ ನೋಡು. ನೀನ್ ಹಂಗ ನೋಡಿದೆ ಅಂದ್ರ ಅಲ್ಲಿ ಯಾವುದು ಇಲ್ಲ. ಹೆಂಗ ನೋಡೋದಂದ್ರ ಪರಮೋನ್ನತವಾದ ದೃಷ್ಟಿಯಿಂದ. ರಾಮಕೃಷ್ಣ ಪರಮಹಂಸರು ಒಂದು ನುಡಿ ಹೇಳ್ತಾರ, ಪರಮೋನ್ನತವಾದ ದೃಷ್ಟಿ ನಮ್ಮದಾದಾಗ, ಪರಮೋನ್ನತವಾದ ದೃಷ್ಟಿ ನಮ್ಮದಾದಾಗ ಜಗತ್ತಿನ ಸರ್ವ ಆಗು ಹೋಗುಗಳು, ಕನಿಷ್ಠ ಉನ್ನತಿಗಳು ಸರ್ವವೂ ಕೂಡ ಜೀವರಾಶಿಗಳಿಂದಿಡಿದು ಸಣ್ಣ ಕ್ಷುದ್ರ ಜೀವ ಜಂತುವಿನಿಂದಿಡಿದು ಹರಿಯರ ಬ್ರಹ್ಮಾದಿಗಳವರೆಗೂ ಸಮಾನವಾಗಿ ಕಾಣುತ್ತದೆ. ಆ ಪರಮಾತ್ಮನ ದೃಷ್ಟಿಯಿಂದ ನೋಡು. ಇವನು ಶಿವಾದನ, ಇವನು ಬ್ರಹ್ಮದನ, ಇದು ಜೀವ ಐತಿ, ಇದು ಗಿಡ ಐತಿ,
ಇದು ಪ್ರಾಣಿ ಐತಿ ಪಕ್ಷಿ ಐತಿ ಅಂತ ಏನ್ ನೋಡ್ತೀಯಲ್ಲ, ಈ ಹೊರಗಿನ ಈ ಜೀವಭಾವದ ಕಣ್ಣಿನಿಂದ ಇದನ್ನ ಮೀರಿ ಆ ಪರಮೋನ್ನತವಾದ ದೃಷ್ಟಿಯಿಂದ ನೀನ್ ನೋಡು, ಎಲ್ಲವೂ ಸಮಾನವಾಗಿ ಕಾಣ್ತದೆ. ಅಲ್ಲಿ ದೇವ್ರು ಬೇರೆ, ಜೀವ ಬೇರೆ, ಭಕ್ತರು ಬೇರೆ ಅನ್ನೋದು ಯಾವ್ದ್ಯಾವ್ದು ಇಲ್ಲ. ಆ ದೃಷ್ಟಿಯಿಂದ ನೀನ್ ನೋಡಿದಾಗ ಅಲ್ಲಿ ಯಾವ ದೇವರು ಬೇರೆ, ಭಕ್ತರು ಬೇರೆ ಅನ್ನೋದು ಇರುವುದೇ ಇಲ್ಲ. ಅದಕ್ಕೆ ನಮ್ಮ ದೃಷ್ಟಿ ಪರಮೋನ್ನತವಾದಾಗ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ನಮ್ಮ ದೃಷ್ಟಿ ಪರಮೋನ್ನತವಾದಾಗ ಸರ್ವ ಆಗು ಹೋಗುಗಳು, ಸರ್ವ ಭರಿತವು, ಕನಿಷ್ಠ ಉನ್ನತಿಗಳು ಎಲ್ಲವೂ ಕೂಡ ಸಮಾನವಾಗಿ ಕಾಣುತ್ತದೆ ಅಂತ. ಅಂದ್ರ ಅಲ್ಲಿ ಪರಮೋನ್ನತ ದೃಷ್ಟಿ ಅಂದ್ರ ಆತ್ಮ ದೃಷ್ಟಿಯಿಂದ ನೋಡೋದು. ಪ್ರತಿಯೊಂದು ಜೀವಿಯೊಳಗೂ ಕೂಡ ಚೈತನ್ಯ ಐತಿ. ಈ ಹೊರಗಿನ ಸ್ಥೂಲ ಆಕಾರದಿಂದ ಭಿನ್ನ ಭಿನ್ನವಾಗಿ ಕಂಡರೂ ಕೂಡ ಆ ಒಳಗಿರ್ತಕ್ಕಂತ ನಿರಾಕಾರ ಪರಮಾತ್ಮ ಚೈತನ್ಯ ಒಂದೇ ಐತಿ ಅಂತ ನೋಡು. ನಿನಗೆ ಅವಾಗ ಎಲ್ಲದೂ ಸಮಾನವಾಗಿ ಕಾಣ್ತದೆ. ಹಂಗ ನೋಡೋದ ಜ್ಞಾನ. ಅಸಮತೆಯಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಸಂಸಾರದ ಗಸನಿಗೆ ಸಿಲುಕದವನೇ ಜಾಣ ನೋಡ ಮಂಕುತಿಮ್ಮ ಅಂತೇಳಿ ಈ ಮಂಕುತಿಮ್ಮನ ಕಗ್ಗದೊಳಗ ಅವ್ರು ಹೇಳ್ತಾರ. ಅಸಮತೆಯಲ್ಲಿ ಸಮತೆ ಏನಂದ್ರ ಈ ಜೀವಭಾವದಿಂದ ನೋಡಿದ್ರೆ ಎಲ್ಲದ ಅಸಮವಾಗಿ ಕಾಣ್ತತಿ, ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಸಮಾನವಾಗಿ ಕಾಣ್ತತಿ. ವಿಷಮದಲ್ಲಿ ಮೈತ್ರಿಯನು, ಈ ಮನಸ್ಸಂದ್ರ ಈ ವಿಷಯ ವಾಸನೆ ತುಂಬ್ಕೊಂಡಿರ್ತಕ್ಕಂಥದ್ದು, ನಾನು ನಂದು ಹಂಗಿಂಗ ಅಂತೆಲ್ಲ ಇರ್ತತಿ. ಈ ಮನಸ್ಸನ್ನ ಸ್ನೇಹ ಭಾವದಿಂದ ಆ ಪರಮಾರ್ಥ ಜ್ಞಾನಕ್ಕೆ ಹಚ್ಚಿ, ಆ ಸತ್ವ ಗುಣಕ್ಕೆ ಹಚ್ಚಿ ನೋಡು, ಅದು ಕೂಡ ನಿನ್ನ ಹತ್ರ ಸ್ನೇಹವಾಗೇ ಇರ್ತತಿ ಮನಸ್ಸು. ಅದೇನ್ ನಿನಗೇನ್ ಶತ್ರುವಲ್ಲ, ಮಿತ್ರವಾಗೇ ಇರ್ತತಿ. ಅಸಮತೆಯಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಸಂಸಾರದ ಘಸನಿಗೆ ಸಿಲುಕದವನು. ಅಂದ್ರ ಈ ಸಂಸಾರ ಅಂದ್ರೆ ಹೆಂಡ್ರು ಮಕ್ಕಳ ಸಂಸಾರನೇ ಸಂಸಾರ ಅಲ್ಲ. ಈ ಮನಸ್ಸಿನೊಳಗ ನಾನು ನಂದು ಎಂಬ ಏನ್ ಇರ್ತಾವಲ್ಲ ಈ ಅಹಂಕಾರಗಳು, ಇವ್ಯಾವಕ್ಕೂ ಕೂಡ ಸಿಲುಕ್ದಂಗಿರೋದು. ಆ ಮನಸ್ಸು ಇನ್ನೊಂದು ಪರಬ್ರಹ್ಮ ಐತಿ ಅಂತ ಹೇಳಕ್ ಹೊಂಟತ್ತಂದ್ರ ಅದಕ್ಕೂ ಕೂಡ ಸಿಲುಕದಂಗ, ಏನೊಂದೇನು ಇಲ್ದಂಗ ಇರೋದು ಏನು ಸ್ಥಿತಿ ಐತಲ್ಲ, ಅದೇ ಸಂಸಾರದ ಘಸನಿಗೆ ಸಿಲುಕದವನ ಜಾಣ ನೋಡ ಅಂತ ಹೇಳ್ತಾರ. ಯಾವ್ದೊಂದು ಇಲ್ದಂಗ ಎಲ್ಲವೂ ಏಕತ್ವ ಭಾವದೊಳಗಿರ್ತದಂದ್ರ ಅದೇ ಆತ್ಮ ನಿವೇದನ, ಅದೇ ಐಕ್ಯತ್ವ, ಅದೇ ಶಿವಜೀವರ ಐಕ್ಯ ಅನ್ನೋದು. ಇಲ್ಲಿ ದೇವ ಬೇರೆ ಭಕ್ತರು ಬೇರೆ ಅಂತ ಇದು ಯಾವ್ದು ಇಲ್ಲ. ಆ ಪರಮೋನ್ನತವಾದ ದೃಷ್ಟಿಯಿಂದ ನಾವು ನೋಡಿದಾಗ ಅದು ಎಲ್ಲದೂ ಕೂಡ ಒಂದೇಯಾಗಿ ಕಾಣ್ತತಿ. ಅಲ್ಲಿ ಭೇದ ಅನ್ನೋದು ಕೂಡ ಮಾಯವಾಗಿ ಹೋಗ್ತದೆ. ಅಲ್ಲಿ ಭೇದ ಅನ್ನಕ್ ಪದನೇ ಇಲ್ಲ, ಎರಡು ಅನ್ನಕ್ ಇನ್ನೊಂದು ಏನೊಂದು ಏನಿಲ್ಲ. ಹೀಗೆ ಆತ್ಮ ನಿವೇದನವು ಸಾಧ್ಯವಾಗಿ ಅದರಿಂದ ಗಳಿಸುವ ಏಕತ್ವದ ಭಕ್ತಿಗೆ ಸಾಯಜ್ಯ ಮುಕ್ತಿ ಎಂದು ಹೆಸರು. ಇದು ಸತ್ಯವೆಂದು ತಿಳಿಯಿರಿ. ಇಲ್ಲಿ ಸಾಯಜ್ಯ ಮುಕ್ತಿ ಅಂದ್ರ ಈ ಮೊದಲ್ ಮೂರು ಭಕ್ತಿಗಳೆಲ್ಲ ಭಿನ್ನ ಭಿನ್ನ ಭಾವ ಇರವ. ಓಸು ನಾನ್ ಬೇರೆ ದೇವರು ಬೇರೆ, ನಾನ್ ಹಿಂಗೆಲ್ಲ ಮಾಡಿದ್ರೆ ನನಗೆಲ್ಲ ಹಿಂಗ್ ಪುಣ್ಯ ದೊರಕ್ತದ, ಫಲ ಪದವಿಗಳು ದೊರಕ್ತತಿ ಅನ್ನೋದು. ಆದ್ರ ಸಾಯಜ್ಯ ಭಕ್ತಿ ಅನ್ನೋದ ಇಲ್ಲಿ ಜ್ಞಾನ ದೃಷ್ಟಿ ಒಳಗ ಅವ್ರು ಅದನ್ನ ಒಂದೇ ಹೇಳ್ತಾರ. ಅದು ಏನೊಂದು ಏನಿಲ್ದೆ ಇರ್ತಕ್ಕಂಥದ್ದು, ನೀನ್ ಮೊದಲೇ ಮುಕ್ತ ಸ್ವರೂಪದಿ ಅಂತ ಹೇಳ್ತದ. ಆದ್ರೆ ಇಲ್ಲಿ ನಿನಗ ಅನುಮಾನ ಏನಾರು ಇತ್ತಂದ್ರ, ಇಲ್ಲಪ್ಪ ನಾನೆಂಗ ಮುಕ್ತನಾದೇನ ನಂಗಿದ್ರ ಈ ರೀತಿ ವಿಚಾರ ಮಾಡಿ ನೋಡು. ಏನಾರ ವಿಚಾರ ಮಾಡಿ ನೋಡ್ಬೇಡ. ಮೂಲ ಸ್ವರೂಪದಲ್ಲಿ ದೇವರು ಬೇರೆ ಭಕ್ತ ಬೇರೆ ಏನಾರ ಅದಾನೇನ? ಅದು ಇರೋದೇ ನಿರಾಕಾರ ಸ್ವರೂಪ ಐತಿ. ನೀನು ಇರೋದು ನಿರಾಕಾರ ಸ್ವರೂಪದಿ. ನೀನ್ ಯಾವ್ದಾವ್ದೋ ಭಾವನೆಯಿಂದ, ಭಿನ್ನ ಭಿನ್ನ ಭಾವನೆಯಿಂದ, ನಿನ್ನ ಕಲ್ಪನೆಗಳಿಂದ ನೀನು ನೋಡಿ ನೀನ್ ಅದು ಹಂಗೈತಿ ಇದು ಹಿಂಗೈತಿ ಅಂದ್ರ ಹಿಂಗಿಲ್ಲ. ಎಲ್ಲ ಮಹಾತ್ಮರು ಎಲ್ಲರೂ ಶಾಸ್ತ್ರಾಧಾರಿತವಾಗಿ ಏನ್ ಹೇಳಿದಾರ? ಶಿವ ಜೀವರೆಂಬೆರಡಿಲ್ಲ, ಪರಶಿವಮಯವೇ ಜಗವೆಲ್ಲ ಅನ್ನೋ ಮಾತನ್ನ ಹೇಳಿದಾರ. ಎಲ್ಲದು ಏಕತ್ವವೇ. ಪೂರ್ಣಂ ಅದಂ ಪೂರ್ಣಂ ಇದಂ. ಅದು ಪೂರ್ಣವಾಗಿದೆ, ನೀನು ಪೂರ್ಣವಾಗಿದೆ. ನೀನು ಅಪೂರ್ಣ ಅಂತ ಹೇಳ್ತೀಯಲ್ಲ, ಅದು ನಿನ್ನ ಭಾವದ ಒಳಗಾಗಿದೆ. ಆದ್ರ ಭಾವಾತೀತ ವಿಚಾರದಿಂದ, ಭಾವನೆಗಳ ಆ ಕಡೆಗೆ ಮೂಲ ಸ್ವರೂಪದ ವಿಚಾರದಿಂದ ಎರಡು ಎಂಬುದು ಇಲ್ಲೇ ಇಲ್ಲ. ಈ ರೀತಿ ತಿಳಿಯುವುದೇ ಸಾಯಜ್ಯ ಮುಕ್ತಿ ಎಂಬ ಹೆಸರು. ಇದು ಸತ್ಯ ಅನ್ನೋ ಮಾತನ್ನ ಸಮರ್ಥ ರಾಮದಾಸ್ ಎಲ್ಲರೂ ತಿಳಿಸ್ತಾರ. ಅವರ ಯಾಕ ಎಲ್ಲಾ ಮಾತುಗಳು ಕೂಡ ಎಲ್ಲ ಮೂಲ ವಿಚಾರದಿಂದ ವಿಚಾರಿಸಿ ನೋಡಿದ್ರ ಅಲ್ಲಿ ಇರುವುದು ಒಂದೇ ಐತಿ, ಎರಡು ಅನ್ನೋದೇ ಇಲ್ಲ.
ನುಡಿ 20:31. ಸಂತರಿಗೆ ಶರಣು ಹೋಗಿ ಅದ್ವೈತ ನಿರೂಪಣದ ಬೋಧ ಹೊಂದಿದವನು ಬೇರೆ ಮಾಡಿದರೂ ಪರಮಾತ್ಮನಿಂದ ಬೇರೆಯಾಗಲಾರದು. ನಾನೇನೋ ಅದ್ವೈತ ನಿರೂಪಣದ ಬೋಧ ಹೊಂದಿದವನು, ಅದು ಏನೋ ನಾನ್ ತಿಳಿದನ್ರಿ, ನಾನು ಅದ್ವೈತ ಅಂತ ತಿಳಿದನಿ ಅಂತ ನೀನ್ ಹೇಳಕ್ ಹೋಗಿ ಹೇಳ್ತಾನೆ ಅಂದ್ರು, ನಾನು ಏಕಮೇವ ಅದ್ವಿತೀಯ ಬ್ರಹ್ಮ ಅನ್ನೋದ್ನ ನಾನ್ ತಿಳಿತೇನಿ, ಅದು ಬೇರೆನೈತಿ ಅಂತ ನೀನ್ ಏನಾರ ಹೇಳಕ್ ಹೋದ್ರ ಅದು ಎಂದು ಬೇರೆ ಆಗ್ಲಾರ್ದು. ನಿನ್ನ ಭಾವದೊಳಗ ಬೇರೆ ಕಾಣಬಹುದ ವಿನಃ ಆದ್ರ ಮೂಲ ಸ್ವರೂಪದಲ್ಲಿ ಅದು ಎಂದೆಂದಿಗೂ ಬೇರೆ ಇಲ್ಲ. ನದಿಯು ಸಮುದ್ರಕ್ಕೆ ಕೂಡಿತೆಂದರೆ ಅದನ್ನು ಬೇರೆಯಾಗಿ ಹೇಗೆ ವಿಂಗಡಿಸಬೇಕು? ಆ ನದಿ ಸಾಗರವನ್ನ ಸೇರ್ತಂದ್ರ ಆ ಸಾಗರದೊಳಗೆ ಏಕತ್ವವೇ ಆಗೋಗ್ಬಿಡ್ತತಿ. ಆ ನದಿ ನೀರಿನ ರುಚಿ ಬೇರೆ ಬೇರೆ ಇದ್ರೂ ಕೂಡ ಆ ಸಾಗರ ಸೇರಿದ ಕ್ಷಣ ಅದು ಕೂಡ ಎಲ್ಲ ಉಪ್ಪಾಗಿ ಆ ಸಾಗರದ ಗುಣವನ್ನೇ ಹೊಂದತಿ. ಆ ಸಾಗರ ಗುಣವನ್ನ ಹೊಂದಿದ್ದು ನೀನ್ ಬೇರೆ ಅಂತ ಹೇಳ್ತಿಯಲ್ಲ, ಅದು ಆಗೋದಿಲ್ಲ. ನೀನು ಅದ್ವೈತ ನಿರೂಪಣನ ಬೋಧ ಮಾಡಿ ಅದನ್ನ ಕೇಳಿ ಆದ್ರ ನಾನ್ ನದಿ ಅನ್ನೋನೊಬ್ಬನ್ ಬೇರೆ ಅದೇನಿ ಅಂತ ಅಂದ್ರ ಅದೆಲ್ಲ ಒಪ್ಪ ಮಾತಲ್ಲ. ಅದು ಬೇರೆ ಅನ್ನೋದು ಇಲ್ಲೇ ಇಲ್ಲ. ನಿನ್ನ ಜೀವಭಾವದೊಳಗೆ ನೀನ್ ಹೇಳ್ತಿದೀಯ ವಿನ ಆ ಪರಿಪೂರ್ಣದಲ್ಲಿ ಏಕತ್ವವಾಗಿದ್ದು ಅದು ಏಕತ್ವವಾಗ್ತದ, ಮತ್ತೆ ಅದು ಹೊರಗ್ ಬರೋದಲ್ಲ. ಆ ನದಿಯು ತಾ ಪುಟ್ಟಿ ಸಾಗರವ ಸೇರಿದ ಬಳಿಕ ಮತ್ತೆ ತಾ ಹೋಗುವುದೇ ಹುಟ್ಟಿದ ಸ್ಥಳಕ್ಕೆ. ನದಿಯು ಒಂದು ಜಾಗದೊಳಗೆ ಹುಟ್ಟಿ ಅದು ಹರಿದು ಸಾಗರವನ್ನ ಸೇರ್ತು ಅಂದ್ರ ಮತ್ತೆ ಆ ನದಿ ಹುಟ್ಟಿದ ಸ್ಥಳಕ್ಕೆಂದು ಹೋಗೋದಿಲ್ಲ. ಅಂದ್ರೆ ಅರ್ಥಾತ್ ಇಲ್ಲಿ ಪಾರಮಾರ್ಥ ಜ್ಞಾನವನ್ನ ತಿಳಿದಂತ ಜ್ಞಾನಿಗಳು ಆ ಪರಬ್ರಹ್ಮ ಸ್ವರೂಪವೇ ತಾನಾಗಿರ್ತಕ್ಕಂಥವ್ರು ಆ ನದಿ ಸಾಗರದೊಳಗೆ ಸೇರಿದಂಗ ಆ ಮಹಾಬಯಲಿನಲ್ಲಿ ಏಕತ್ವವಾಗಿರ್ತಕ್ಕಂಥವ್ರಿಗೆ ಮತ್ತು ಹುಟ್ಟು ಅನ್ನೋದೇ ಇಲ್ಲ, ಸಾವು ಅನ್ನೋದೇ ಇಲ್ಲ. ಅವ್ರು ಎಂದ ತಿಳಿತಾರ ಅವಾಗ ಬಯಲಿನೊಳಗ ಬಯಲಾಗಿ ಹೋದ್ರು. ಆ ನದಿ ಸಾಗರ ಸೇರಿ ಸಾಗರದೊಳಗೆ ಹೆಂಗ್ ಏಕತ್ವ ಆಗಿ ಹೋಯ್ತೋ ಹಂಗ ಆ ಮನುಷ್ಯರು ಕೂಡ ಏಕತ್ವ ಆಗಿ ಹೋಗ್ತಾರ. ಅದ್ರಾಗ ಬೇರೆ ಬರೋದು ಸಾವು ಅನ್ನೋದು ಏನೊಂದೇನಿಲ್ಲ. ನಮ್ಮ ಶರಣರು ಸಾವೆಂಬುದನ್ನೇ ಹರಿಯರು. ಅವ್ರಿಗೆ ಸಾವು ಅಂದ್ರೆ ಏನಂತನ ಗೊತ್ತಿಲ್ಲ ನಮ್ಮ ಶರಣರಿಗೆ. ಅಂದ್ರ ಪರಿಪೂರ್ಣತ್ವವನ್ನು ತಿಳಿದ ಆ ಪರಬ್ರಹ್ಮ ಸ್ವರೂಪವೇ ತಾನಾಗಿರ್ತಕ್ಕಂಥವ್ರಿಗೆ ಈ ಹುಟ್ಟು ಸಾವು ಅನ್ನೋದು ಬೇರೆ ಇಲ್ಲೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಸಾವೆಂಬುದನ್ನ ಅರಿಯರು ನಮ್ಮ ಶರಣರು. ಆ ಶರಣರಿಗೆ ಅದು ಗೊತ್ತೇ ಇಲ್ಲ. ಕಬ್ಬಿಣವು ಪರುಷದಿಂದ ಒಮ್ಮೆ ಬಂಗಾರವಾದ ಮೇಲೆ ತಿರುಗಿ ಏನು ಕಪ್ಪಾದೀತೆ? ಆ ಪರುಷಮಣಿ ಅನ್ನೋದು ಅದು ಒಂದು ಲೋಹ. ಅದಕ್ಕೆ ಕಬ್ಬಿಣವನ್ನ ಆ ಪರುಷಮಣಿಗೆ ಸೋಕಿಸಿದರೆ ಅದು ಬಂಗಾರನ ಆಗಿಬಿಡ್ತತಿ. ಆ ಬಂಗಾರ ಆಗಿರ್ತಕ್ಕಂಥದ್ದು ಮತ್ತೆ ಕಬ್ಬಿಣವು ಎಂದೂ ಆಗಲಾರದು, ಅದು ಬಂಗಾರ ಆಗೇ ಇರ್ತತಿ. ಮತ್ತದೇನಾರ ಕಬ್ಬಿಣ ಕರಗಾತಂಗ ಅದು ಕರಗದಾಗ್ಲಿ ತುಕ್ಕಿಡಿಯೋದಾಗ್ಲಿ ಅದಕ್ಕೆ ಇನ್ನೊಂದೇನೋ ಆಗೋದಿಲ್ಲ. ಅಂದ್ರೆ ಇದ್ರ ದೃಷ್ಟಾಂತಗಳು ಏನಪ್ಪಾ ಅಂದ್ರ, ನೀನೊಂದ್ಸರಿ ಪೂರ್ಣ ವಿಚಾರವನ್ನ ತಿಳಿದ ಪರಮಾತ್ಮ ಸ್ವರೂಪನೇ ನೀನ್ ಅದಿ ಅಂತ ನಿನ್ನೊಳಗ ಗಟ್ಟಿ ಆತು, ಬೇರೆ ಏನೊಂದು ಇಲ್ದ ಸ್ಥಿತಿ ನಿನಗೆ ಆತಂದ್ರ ನೀನ ಮುಕ್ತನದಿ, ಆ ಪರಮಾತ್ಮನ ಸ್ವರೂಪನದಿ. ಮತ್ತೆ ನಿನಗೆ ಹುಟ್ಟೈತಿ ಸಾವೈತಿ ಅನ್ನೋದೆಲ್ಲ ಏನೊಂದು ಇಲ್ಲ. ಅದರಂತೆ ಭಗವಂತನಲ್ಲಿ ಕೂಡಿ ಹೋದ ಮೇಲೆ ಅವನನ್ನ ಬೇರೆ ಮಾಡಲಿಕ್ಕೆ ಶಕ್ಯವಿರುವುದಿಲ್ಲ. ಬೇರೆ ಮಾಡಕ್ಕ ಸಾಧ್ಯವೇ ಇಲ್ಲ. ಪರಮಾತ್ಮ ಬೇರೆ ನೀನ್ ಬೇರೆ ಅನ್ನೋದು ಅದು ಸಾಧ್ಯವಿಲ್ಲದ ಮಾತು, ಅದು ಏಕತ್ವವೇ ಐತಿ. ಈಗ ಭಕ್ತನು ವಿಭಕ್ತನಾಗಿ ಉಳಿದಿರದೆ ತಾನೇ ದೇವರಾಗಿದ್ದಾನೆ. ಇಲ್ಲಿ ಭಕ್ತನಂದ್ರೆ ಈ ರೀತಿ ಯಥಾರ್ಥ ಜ್ಞಾನವನ್ನ ತಿಳಿದಿರ್ತಕ್ಕಂಥವನು ಅವನ್ ಭಕ್ತನಾಗಿ ಬೇರೆ ಉಳಿಯೋಕ್ ಸಾಧ್ಯವೇ ಇಲ್ಲ. ಅವನು ಕೂಡ ಆ ಪರಮಾತ್ಮನೇ ಆಗಿರ್ತಾನ, ಆ ದೇವರೇ ಆಗಿರ್ತಾನ. ಆ ಸಾಧುಗಳಲ್ಲಿ ದೇವ ಭಕ್ತರಿಬ್ಬರು ಒಂದೇ ಎಂಬ ವಿಚಾರವನ್ನ ತಿಳಿದವನೇ ಮೋಕ್ಷದಾತನಿರ್ತಾನ. ಇಲ್ಲಿ ಯಾರಿಗ್ ಮೋಕ್ಷ ಆತು, ಯಾರು ಮುಕ್ತರಾತಂದ್ರ ಯಾರು ಭೇದಿಲ್ದಂಗ್ ತಿಳಿದಿರ್ತಾರೋ
ಆ ಪರಮಾತ್ಮ ಬೇರಿಲ್ಲ, ನಾನ್ ಬೇರೆ ಇಲ್ಲ ಅಂತ ಯಾರು ತಿಳಿದಿರ್ತಾರೋ ಅವರೇ ಮೋಕ್ಷ, ಅದೇ ಮುಕ್ತಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಸಮಯ ಆಯ್ತು, ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ.